ಟೇನೆ ಓ ನಾವು ನುಡಿಸ್ಲಿಕ್ಕೆ ರೆಡಿ ಇದ್ದೇವೆ, ಬಟ್ ಎಲ್ಲಿ ನಾಗಿಣಿ ಡ್ಯಾನ್ಸ್ ಮಾಡಲಿಕ್ಕೆ ನಾಗಿಣಿಯೇ ಇಲ್ಲಲ್ಲ. ಡಮಾರ್ ಮಟೇಶ್ 50 ರನ್ನಿಂದ ಹೀನಾಯವಾಗಿ ಸೋತರು ಬಾಂಗ್ಲಾದೇಶ ನಮ್ಮ ಭಾರತದ ವಿರುದ್ಧ. ನಮಸ್ಕಾರ ಎಲ್ಲರಿಗೆ, ಸಜ್ಜನ ಆಟದಂತರ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ವೈಸೋಕ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಆ್ಯಸ್ ಎಕ್ಸ್ಪೆಕ್ಟೆಡ್ ನೋನ್ ನಾಗಿಣಿ ನೃತ್ಯವೇ ಇರಲಿಲ್ಲ, ಸ್ಟಾರ್ಟೇ ಆಗಿರಲಿಲ್ಲ. ಇವತ್ತು ನಮ್ಮದು ಭಾರತದ ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ 3 ಓವರ್ ನೋಡಿದಾಗಲೇ ಗೊತ್ತಾಯಿತು ಸಾಧ್ಯವೇ ಇಲ್ಲ ಅಂತ. ಸ್ವಲ್ಪ ವಿಕೆಟ್ ತೆಗಿಬೋದು ಅಲ್ಲಿ ಇಲ್ಲಿ ಬಿಟ್ಟರೆ ನಮ್ಮನ್ನು ಇವತ್ತು ಸೋಲಿಸಲಿಕ್ಕೆ ಅಂತೂ ಬಾಂಗ್ಲಾದೇಶಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸಿಬಿಟ್ಟಿತ್ತು. ಆಲ್ಮೋಸ್ಟ್ ಒನ್ ಸೈಡೆಡ್ ಗೇಮ್. ಆ್ಯಂಡ್ ಈ ಒಂದು ಜಯದೊಂದಿಗೆ 50 ರನ್ಗಳ ಭರ್ಜರಿ ಜಯದೊಂದಿಗೆ ಭಾರತ ಸೆಮಿಫೈನಲ್ಗೆ ಅಫಿಷಿಯಲಿ ಅಲ್ಲದಿದ್ದರೆ ಸಹ ಅನ್ಅಫಿಷಿಯಲಿ ಕಾಲಿಟ್ಟಿತ್ತು. ದಟ್ ಈಸ್ ಫಾರ್ ಶ್ಯೂರ್. ಆ್ಯಂಡ್ ಇದು ಮೊದಲೇ ನಾವು ಟೂರ್ನಮೆಂಟ್ ಸ್ಟಾರ್ಟ್ ಆದಾಗವೇ ಅಂದ್ಕೊಂಡಿದ್ದೆವು ದಟ್ ಓಕೆ ಭಾರತ ಸೆಮಿಫೈನಲ್ಗೆ ಬರ್ತದೆ. ಸೆಮಿಫೈನಲಿಂದ ಮತ್ತೆ ಗೊತ್ತಿಲ್ಲ, ಯಾಕಂತಂದರೆ ನಾವು ಒಂಥರ ICC ಟೂರ್ನಮೆಂಟಲ್ಲಿ ಸೆಮಿಫೈನಲ್ ಚೋಕರ್, ಸೆಮಿಫೈನಲಿಗೆ ಹೋದ್ಮೇಲೆ ಚೋಕ್ ಮಾಡೋದು, ಫೈನಲಿಗೆ ಹೋಗ್ತೇವೆ ಅಥವಾ ವಾಡೆವರ್. 2013ರಿಂದ ಸುಮಾರು ಟೂರ್ನಮೆಂಟ್ ಆಯ್ತು ಅಂತ ಕಾಣ್ತದೆ. ICC ಟೂರ್ನಮೆಂಟ್ ಹೋಗೋದು, ಸೆಮಿಫೈನಲ್ಗೆ ಹೋಗಿ ಸೋತ್ಕೊಂಬರೋದು, ಫೈನಲಿಗೆ ಹೋಗಿ ಸೋತ್ಕೊಂಬರೋದು, ಈ ಥರದ್ದೆಲ್ಲ ಸುಮಾರು ಆಗಿದೆ. ಸೊ ಆದ್ದರಿಂದ ಸೆಮಿಫೈನಲಿಗೆ ಭಾರತ ಹೋಗೋದು ಏನು ದೊಡ್ಡ ವಿಷಯ ಅಲ್ಲ. ಆ್ಯಂಡ್ ಬೀಯಿಂಗ್ ವೆರಿ ಆನೆಸ್ಟ್ ಅಂತಂದರೆ ನಮ್ಮ ಗ್ರೂಪು ಏನು ಭಾರತ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಎಂಥವರಾದರೂ ಈಸಿಯಾಗಿ ಹೇಳ್ಬೋದು ದ್ಯಾಟ್ ಆಸ್ಟ್ರೇಲಿಯಾ ಮತ್ತು ಭಾರತ ಸೆಮಿಫೈನಲಿಗೆ ಹೋಗ್ತದೆ ಅಂತ. ಯಾಕಂತಂದರೆ ಸ್ಕಿಲ್ ಸೆಟ್ ವೈಸ್ ಕಂಪೇರ್ ಮಾಡೋದಿದ್ರೆ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ಭಾರತಕ್ಕೆ ಅಥವಾ ಆಸ್ಟ್ರೇಲಿಯಾಗೆ ಯಾವ ಆ್ಯಂಗಲಲ್ಲಿ ಸಹ ಕಾಂಪಿಟೇಷನ್ ಕೊಡೋದಿಲ್ಲ. ಸ್ಕಿಲ್ ಸೆಟ್ ವೈಸ್ ಮಾತ್ರ ಮಾತಾಡ್ತಾ ಇರೋದು. ಎಲ್ಲೋ ಕೆಲವೊಂದು ಮ್ಯಾಚ್ ಹಿಯರ್ ಆ್ಯಂಡ್ ದೇರ್ ಸಡನ್ನಾಗಿ ಏನೋ ಒಂದು ರಿಸಲ್ಟ್ ಬರ್ತದೆ, ಬಟ್ ಓವರ್ ಆಲ್ ಸ್ಕಿಲ್ ಸೆಟ್ ವೈಸ್ ನೋಡಿದಾಗ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಅದು ಯಾವ ಆ್ಯಂಗಲಲ್ಲಿ ಸಹ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಎರಡು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳಿಗೆ ಕಾಂಪಿಟೇಷನ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡಿದರೆ ಇನ್ನೊಂದು ಗ್ರೂಪೇ ಭಯಂಕರ ಅಲ್ಲಿ ತಲೆನೋವಾಗಿ ಪರಿಣಮಿಸಿದೆ. ಸೌತ್ ಆಫ್ರಿಕಾ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, USA ಹೋಗೋದಿಲ್ಲ ಬಿಡಿ ನೆಕ್ಸ್ಟ್ ರೌಂಡ್ಗೆ. ಈ 3 ತಂಡದಲ್ಲಿ ಯಾವುದಾದ್ರೂ ಇಬ್ಬರು ಮಾತ್ರ ಅಲ್ಲ ಸೆಮಿಫೈನಲ್ಗೆ ಹೋಗೋದು, ಯಾರು ಅನ್ನೋದು ಟೆನ್ಷನ್ ಆಗಿದೆ. ನಾನು ಸೌತ್ ಆಫ್ರಿಕಾ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸೌತ್ ಆಫ್ರಿಕಾ ಸೆಮಿಫೈನಲ್ಗೆ ಬರ್ತದೆ ಅಂತ ಕಾಣ್ತಾ ಉಂಟು, ಅದ್ರ ಬಗ್ಗೆ ಎಲ್ಲ ಮತ್ತೆ ಮಾತಾಡುವ. ಬಟ್ ಇವತ್ತಿನ ಮ್ಯಾಚ್ ಇದು ಕಂಪ್ಲೀಟ್ ಟೀಮ್ ಗೇಮ್. ಅಂತೂ ಇಂತೂ ಒಂದು ಡಾಮಿನೇಟಿಂಗ್ ಕಂಪ್ಲೀಟ್ ಟೀಮ್ ಗೇಮ್ ಇವತ್ತು ಬಂತಪ್ಪ ಈ ಒಂದು ವರ್ಲ್ಡ್ ಕಪ್ಪಲ್ಲಿ. ಅದು ನಮ್ಮ ನೇಬರ್ ತಂಡದ ವಿರುದ್ಧ ಬಂದದ್ದು ಭಾರಿ ಖುಷಿ ಆಯಿತು. ಇವತ್ತು ಬ್ಯಾಟಿಂಗ್ ಸಹ ಕ್ಲಿಕ್ ಆಯಿತು. ಓಪನರ್ಸು ಒಳ್ಳೆ ಇಂಟೆಂಟಲ್ಲೇ ಆಡಿದರು. ರೋಹಿತ್ ಶರ್ಮಾ ಅಂತೂ ಅಲ್ಟ್ರಾ ಇಂಟೆಂಟ್, 11 ಬಾಲಿಗೆ 23 ರನ್. ಬಟ್ ನನಗೆ ಒಂದು ಯಾವತ್ತೂ ಸಹ ಬೇಜಾರು, ನಾವು ರೋಹಿತ್ ಶರ್ಮಾ ಅವರ 20-30 ರನ್ನಿಗೆ ತೃಪ್ತಿ ಪಡಬೇಕಾ ಅಂದರೆ ಅವರು ಔಟ್ ಆಗುವಾಗ ಅಯ್ಯೋ ಯಾಕೆ ಅಂತ ಅನ್ನಿಸ್ತದೆ. ಈಗ ನಮಗೆ ವರ್ಲ್ಡ್ ಕಪ್ ಫೈನಲಲ್ಲಿ ಸಹ ಅನಿಸಿತಲ್ಲ ಅಣ್ಣ ಯಾಕೆ ಅಣ್ಣ ಅಂತ. ಹಾಗೆ ಇವತ್ತು ಸಹ ನನಗೆ ಟು ಬಿ ಆನೆಸ್ಟ್ ಹಾಗೆ ಅನಿಸಿತ್ತು, ಯಾಕೆ ಥ್ರೋಯಿಂಗ್ ಯುವರ್ ವಿಕೆಟ್ಸ್ ಅಂತ ಅನಿಸಿತ್ತು. ಹಿ ಈಸ್ ಭಯಂಕರ ಕೆಪೇಬಲ್ ಪ್ಲೇಯರ್. 10 ಓವರ್ ಏನಾರು ನಿಂತರೆ ಅವರು T20ಯಲ್ಲೇ 20 ಓವರ್ಲಿ 10 ಓವರ್ ಅವ್ರು ನಿಂತರೆ ಮಿನಿಮಮ್ 100 ರನ್ ಆಗಿರ್ತದೆ ತಂಡದ ಸ್ಕೋರು ಫಾರ್ ಶೋರ್. ಆ್ಯಂಡ್ ಒಳ್ಳೆ ಒಂದು ಲಯದಲ್ಲಿ ಹೋಗ್ತದೆ ಅವರಿದ್ರೆ. ಬಟ್ ಅವ್ರು ಯಾಕೆ ಬೇಗ ಈ ಚಿಕ್ಕ ಒಂದು ಸ್ಕೋರಿಗೆ ಯಾಕೆ ತೃಪ್ತಿ ಪಡ್ತಾರೆ ಅಂತ ನಂಗೆ ಅರ್ಥ ಆಗೋದಿಲ್ಲ. 11 ಬಾಲಿಗೆ 23 ರನ್ ಹೊಡೆದು ಔಟ್ ಆದರು. ಮತ್ತು ವಿರಾಟ್ ಕೊಹ್ಲಿ ಅವರು ಆ್ಯಂಕರ್ ಇನ್ನಿಂಗ್ಸ್ ಅಂತ ಹೇಳೋದಿಲ್ಲ, ಬಟ್ ಕೆಲವರಿಗೆ ಕಂಪೇರ್ ಮಾಡಿದ್ರೆ ಒಂಚೂರು ಸ್ಲೋ ಇತ್ತು. ಈಗ ಹಾರ್ದಿಕ್ ಪಾಂಡ್ಯ ಅವ್ರ ಅಥವಾ ಪಂತ್ ಇನ್ನಿಂಗ್ಸಿಗೆಲ್ಲ ಕಂಪೇರ್ ಮಾಡಿದ್ರೆ ಒಂಚೂರು ಸ್ಲೋ ಇತ್ತು. 28 ಬಾಲಿಗೆ 37 ರನ್ ಹೊಡೆದು ಇನ್ನೊಂದು ಲೆವೆಲ್ಲಿಗೆ ಅವರ ವೇಗ ಹೋಗ್ತದೆ, ಇನ್ನಿಂಗ್ಸ್ ಇದು ವೇಗ ಅಂತ ಅಂದ್ಕೊಳ್ಳುವಾಗ ಅವರು ಬೋಲ್ಡ್ ಆದರು. ಒಂದು ನೋ ಲುಕ್ 6 ಹೊಡೆದ್ರು. ಬೇಡ ಸೌಂಡ್ ಇಫೆಕ್ಟ್ ಎಲ್ಲ ಕೊಡಬಾರ್ದು. ಮತ್ತು ಕಮೆಂಟ್ ಸೆಕ್ಷನ್ ಎಂತ ಮಾರ್ರೆ ಈ ಸೆಕೆಂಡಲ್ಲಿ ಈ ಮಿನಿಟಲ್ಲಿ ಎಂತ ಇದು ಸೌಂಡ್ ಇಫೆಕ್ಟ್ ಅಂತೆಲ್ಲ ಕಮೆಂಟು ಬರ್ತದೆ. ಇವತ್ತು ಬ್ಯಾಟಿಂಗಲ್ಲಿ ಕ್ಲಿಕ್ ಆಗದಿದ್ದು ಏಕೈಕ ಪ್ಲೇಯರ್ ದಟ್ ಈಸ್ ಸೂರ್ಯಕುಮಾರ್ ಯಾದವ್ ಅವರು. ಫಸ್ಟ್ ಬಾಲ್ ಅವ್ರದ್ದೊಂದು ಈ ಬೌನ್ಸ್ ಹಾಕಿದರೆ ಫೈನ್ ಲೆಗ್ ಕೆಳಗೆ ಪಟಕ್ಕಂತ ಒಂದು 6 ಹೊಡಿತಾರಲ್ಲ, ಅದು 6 ಹೊಡೆದು ಸ್ಟಾರ್ಟ್ ಮಾಡಿದರು. ಓಹೋ ಅದ್ಭುತ, ಇವತ್ತು ಸ್ಕೈ ಅವ್ರದ್ದು ಇನ್ನೊಂದು ಸೂಪರ್ ಆಟ ಬರ್ತದೆ ಅಂತ ಅಂದ್ಕೊಳೋದು. ಬಟ್ 2ನೇ ಬಾಲಿಗೆ ಅವ್ರು ಔಟ್ ಆದರು. ಆ್ಯಂಡ್ ದೂಬೆ ಅವ್ರ ಬದಲಿಗೆ ಸ್ಯಾಮ್ಸನ್ ಅವರಿಗೆ ಚಾನ್ಸ್ ಕೊಡಬಹುದು. ನಾನು ಹೇಳಿದ್ದೆ ಅಂದರೆ ಕೊಡೋದು ಡೌಟ್, ಸೇಮ್ ಟೀಮ್ ಜೊತೆ ಹೋಗ್ತದೆ ಬಿಕಾಸ್ ಸ್ಪಿನ್ ಬ್ಯಾಷರ್ ಹಾಗೆ ಹೀಗೆ ಅಂತ ದೂಬೆ ಫೇಮಸ್ ಆಗಿರೋದ್ರಿಂದ. ಆ್ಯಂಡ್ ಬಾಂಗ್ಲಾದೇಶದ ಒಂದು ಸ್ಟ್ರೆಂತ್ ಈಸ್ ಸ್ಪಿನ್ ಬೌಲಿಂಗ್. ಸೊ ಆದ್ದರಿಂದ ಸ್ಪಿನ್ ಬೌಲರ್ಸನ್ನು ಟ್ಯಾಕಲ್ ಮಾಡಲಿಕ್ಕೆ ದೂಬೆ ಅವ್ರನ್ನ ಇಟ್ಕೊಳ್ಬೋದು.
ಬಟ್ ಸ್ಯಾಮ್ಸನ್ ಅವರಿಗೆ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು ಅಂತಂದೆ. ಖುಷಿ ಆಯ್ತು, ದೂಬೆ ಅವರ ಆಟ ಖುಷಿ ಆಯ್ತು ನನಗೆ. ಫುಟ್ ಮೂಮೆಂಟ್ ಎಲ್ಲ ಕಡಿಮೆ ಆದಿದ್ದು ಅದು ಅವರು ಆ ಆಟವೇ ಹಾಗೆ. 3 ದೊಡ್ಡ 6 ಹೊಡೆದ್ರಲ್ಲ ಮಾರ್ರೆ, ಅಂದರೆ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದೇ ಅದು. ಮಿಡ್ಲ್ ಓವರಲ್ಲಿ ಸ್ಪಿನ್ನರ್ಸನ್ನು ಲೀಲಾಜಾಲವಾಗಿ ಎದುರಿಸ್ಬೇಕಂತ 3 6 ಹೊಡೆದ್ರು. 24 ಬಾಲಿಗೆ 34 ರನ್ ಹೊಡೆದ್ರು. 3 ದೊಡ್ಡ 6 ಹೊಡೆದು ಬೌಂಡ್ರಿ ಎಲ್ಲ ಬೇಡ ದೂಬೆಗೆ, ಓನ್ಲಿ 6 ಮಾತ್ರ ನಂಬಿಕೆ ಹೊಡೆದು 4ನೇ 6 ಹೊಡಿಲಿಕ್ಕೆ ಹೋಗಿ ಅವರು ಬೋಲ್ಡ್ ಆದರು. ಅದು ಒಂಚೂರು ಕನೆಕ್ಟ್ ಆಗಿದ್ದಿದ್ರೆ ಅದು ಡಮ್ಮತ್ತ ದೊಡ್ಡ 6 ಹೋಗ್ತಾ ಇತ್ತು. ಎನಿವೇಸ್ 24 ಬಾಲಿಗೆ 34 ರನ್, ಎಸ್ ಗುಡ್. ಹಾರ್ದಿಕ್ ಪಾಂಡ್ಯ ಅವರಿಗೆ ಸಪೋರ್ಟ್ ಕೊಟ್ಟರು. ಅದಕ್ಕಿಂತ ಮುಂಚೆ ಪಂತ್ ಅವರು ಭಾರಿ ಚಂದ ಮಾಡಿ ಆಡಿದ್ರು. ಎಗೈನ್ ಪಂತ್ ಅವರು ಔಟ್ ಆದಾಗ ಅಂತ ಅನ್ನಿಸ್ತದೆ. ಅವರ ಆಟ ಸ್ವಲ್ಪ ಟೆನ್ಷನ್ನೇ ಇರ್ತದೆ. ಹೀಗೆ ಮಲಗಿ ಎದ್ದು ಕೂತಿ ಎಲ್ಲ ಸೆಕೆಂಡ್ ಬಾಲ್ ಹೀಗೆ ಮುಂದೆ ಬಂದು ಹೀಗೆ ಇನ್ನೇನು ಬೀಳ್ಲಿಕ್ಕಾಗಿದ್ರು. ಶಕೀಬುಲ್ ಅವರು ಹಸನ್ ಅವರ ಓವರಲ್ಲಿ ಎಂಥದ್ದು ಮಾಡ್ಲಿಕ್ಕೆ ಹೋದರು. ಬಟ್ ಒಳ್ಳೆ ಇಂಟೆಂಟಲ್ಲಿ ಆಡಿದ್ರಪ್ಪ ಅವರು. 24 ಬಾಲಿಗೆ 36 ರನ್ ಹೊಡೆದ್ರು. ಆ ಓವರಲ್ಲಿ ಒಂದು 6 ಒಂದು 4 ಎಲ್ಲ ಬಂತು. ಮತ್ತೊಂದು ಏನೋ ರಿವರ್ಸ್ ಪೀಪಲ್ ಎಂತ ಹೊಡಿಲಿಕ್ಕೆ ಹೋಗಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಶಾರ್ಟ್ ಥರ್ಡ್ ಮ್ಯಾನಲ್ಲಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಕೊನೆಗೆ ದ ಫಿನಿಷರ್, ದ ಆಲ್ರೌಂಡರ್, ತಂಡದ ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಕುಂಫು ಪಾಂಡ್ಯ ಥರ ಡಾಗ್ ಅಂತ ಲಾಸ್ಟಿಗೆ ಅಂದರೆ ಫಿನಿಶಿಂಗ್ ಟಚ್ ಕೊಟ್ಟದ್ದು ಖಂಡಿತವಾಗಿ ಸರ್ ಹಾರ್ದಿಕ್ ಪಾಂಡ್ಯ. 27 ಬಾಲಿಗೆ ನಾಟ್ ಔಟ್ 50 ರನ್ನು. ಇದಿಷ್ಟು ಈ ಒಂದು ಕಂಪ್ಲೀಟ್ ಟೀಮ್ ಎಫರ್ಟಿಂದ 196 ರನ್ ಭಾರತ ಹೊಡೆದು. 196 ಬ್ಯಾಟಿಂಗ್ ಪಿಚ್ ಆಗಿತ್ತು. ಬಟ್ 196 ಅಲ್ಲ, ಟೂ ಮಚ್ ಬಾಂಗ್ಲಾದೇಶಿಗೆ. ಕಮಾನ್, ಆಗೋದಿಲ್ಲ. ಆ ಸ್ಕೋರ್ ನೋಡಿ ಅಂದ್ಕೊಂಡು ಇಲ್ಲ ಬಾಂಗ್ಲಾದೇಶಿಗೆ ಆಗೋದಿಲ್ಲ, ಏನೋ ಸ್ವಲ್ಪ ಟಫ್ ಫೈಟ್ ಕೊಡ್ಬೋದೋ ಏನೋ, ಬಿಟ್ಟರೆ ವಿನ್ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಟಫ್ ಫೈಟ್ ಸಹ ಕೊಡಲಿಲ್ಲ ಮಾರೆ. 146 ರನ್ ಮಾತ್ರ ಹೊಡಲಿಕ್ಕಾದದ್ದು ಅವರಿಗೆ. ಅಂಥದ್ದೊಂದು ಏನೋ ಒಂದು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಯಾರಿಗೂ ಸಹ ಬರಲಿಲ್ಲ. ನನಗೆ ಟೆನ್ಷನ್ ಇದ್ದದ್ದು ಹೃದಯ ಒಳ್ಳೆ ಅಂದರೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಬಾಂಗ್ಲಾದೇಶಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊಂಡದ್ದು ಹೃದಯ್ ಅವರು. ಅವ್ರದ್ದು ಇಂಟೆಂಟ್ ಆಗಿರ್ಬೋದು, 6 ಹಿಟ್ಟಿಂಗ್ ಎಬಿಲಿಟಿ ಆಗಿರ್ಬೋದು, ಸ್ವಲ್ಪ ನನಗೆ ಟೆನ್ಷನ್ ಇತ್ತು. ಬಟ್ ಅವರನ್ನೆಲ್ಲ ನಮ್ಮ ಗರ ಮ್ಯಾನ್ ಕುಲ್ದೀಪ್ ಯಾದವ್ ಅವರು ನೋಡಿಕೊಂಡ್ರು. ಅವರು ಅಂದರೆ ದೀಪ ಹಚ್ಚಲಿಕ್ಕೆ ಬಿಡಲಿಲ್ಲ ಬಾಂಗ್ಲಾದೇಶದವರಿಗೆ. ಇನ್ನೇನು ದೀಪ ಹಚ್ತಾರೆ ಅಂತ ಹೇಳಿದ ಕುಲ್ದೀಪ್ ಯಾದವ್ ಅವರು ಬಂದು ಅಂತ ದೀಪ ಆರಿಸಿಬಿಟ್ರು. ಕುಲ್ದೀಪ್ ಯಾದವ್ ಅವರು ಮಿಡ್ ಓವರಲ್ಲಿ ಸೂಪರಾಗಿ ಬಾಲ್ ಹಾಕಿದ್ರು. ಆ್ಯಂಡ್ ಬುಮ್ರಾ ಅವರು ಬ್ಯಾಟಿಂಗ್ ಪಿಚ್ಚಲ್ಲಿ ಸಹ ಕಂಟ್ರೋಲ್ ಮಾಡ್ತಾರೆ ಮಾರೆ. ಅಂದರೆ ಅವ್ರಿಗೂ ಇನ್ನೂ ಸಹ ಬೇಜಾರಾಗೋದು ಎಂತಂದರೆ ನಾ 10 ರನ್ಗಿಂತ ಜಾಸ್ತಿ ಬಿಟ್ಕೊಟ್ಟೆ ಅಂತ ಬೇಜಾರಾಗಿರ್ಬೋದು. ಬಿಟ್ಟರೆ 4 ಓವರಿಗೆ 13 ರನ್ಗೆ 2 ವಿಕೆಟ್. ಕಮೋನ್ ಯಾರು ಬ್ಯಾಟಿಂಗ್ ಪಿಚ್ಚಲ್ಲಿ ಯಾರು ಮಾರ ಈ ರೇಂಜಿಗೆ ಕಂಟ್ರೋಲ್ ಮಾಡಿಕೊಂಡು ಬಾಲ್ ಹಾಕ್ತಾರೆ. ಸೂಪರ್ ಬೌಲಿಂಗ್. ಹಾರ್ದಿಕ್ ಪಾಂಡ್ಯ ಅವರು ಫಸ್ಟ್ ಲಿಟನ್ ದಾಸ್ ಅವರದ್ದು ವಿಕೆಟ್ ತೆಗೆದ್ರು. ಅಗೈನ್ ಫಿನಿಶಿಂಗ್ ಟಚ್ ಬ್ಯಾಟಿಂಗಲ್ಲಿ ಕೊಟ್ಟಿದ್ರು, ಬೌಲಿಂಗಲ್ಲಿ ಮತ್ತು ಪುನಃ ಓಪನಿಂಗ್ ಬ್ರೇಕ್ ಥ್ರೂ ಕೊಟ್ಟದ್ದು ಹಾರ್ದಿಕ್ ಪಾಂಡ್ಯ ಅವರು. ಮತ್ತು ನಿಧಾನಗತಿಯಲ್ಲಿ ಒಂದೊಂದೇ ವಿಕೆಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕುಲ್ದೀಪ್ ಯಾದವ್ ಅವರು ಮಿಡ್ಲ್ ಓವರಲ್ಲಿ 3 ವಿಕೆಟ್ ತೆಗೆದ್ರು. ಎಸ್ಪೆಷಲಿ ಆ ಫಸ್ಟ್ 2 ಏನು LBW ತೆಗೆದ್ರಲ್ಲ ಅದು ಪ್ಲಂಬ್ ಮಾರೆ. ನಾನ್ ಸ್ಟ್ರೈಕರ್ ಎಂಡಲ್ಲಿ ಅವರ ಕ್ಯಾಪ್ಟನ್ ಶಂತೋ ನಿಂತ್ಕೊಂಡಿದ್ರು. ಶಂತ ಎಂತ ಮಾರ್ರೆ, ಅದನ್ನು ಯಾರು ರಿವ್ಯೂ ತೊಗೊಳ್ಳಿಕ್ಕೆ ಯಾರು ಹೇಳ್ತಾರೆ? ಪ್ಲಂಬ್ ಇದ್ದಾಗ ಯಾಕೆ ರಿವ್ಯೂ ತೊಗೊಳ್ಬೇಕು ಅನ್ನೋದು ನನ್ನ ಕ್ವಶನ್. ಸ್ಟ್ರೈಕರ್ ಎಂಡಲ್ಲಿರೋ ಬ್ಯಾಟ್ಸ್ಮನ್ಗೆ ಆಯ್ತಾಯ್ತು ರಿವ್ಯೂ ತಗೋ ಅಂತ ಹೇಳಿದರು. ರಿವ್ಯೂ ಲಾಸ್ಟ್ 2 LBW ಇಟ್ ವಾಸ್ ವೆರಿ ನೋಡಿದ್ಕೊಳ್ಳೋ ಗೊತ್ತಾಗ್ತೈತಿ ಇದು ಕ್ಲೀನ್ ಔಟ್ ಅಂತ. ಅದನ್ನಿಂತ ರಿವ್ಯೂ ತೊಗೊಂಡು ಯಾಕೆ ಮಾರೆ ಟೈಮ್ ವೇಸ್ಟ್ ಎಲ್ಲ ಮಾಡೋದು. ಕೊನೆಗೆ ಅವ್ರು ಹೊಡಿಲಿಕ್ಕಾದದ್ದು ನಮ್ಮ ಭಾರತದ ವಿರುದ್ಧ ಕೇವಲ 146 ರನ್ ಮಾತ್ರ. ಶಕೀಬುಲ್ ಹಸನ್ ಯಾವುದೋ ಟೂರ್ನಮೆಂಟಲ್ಲಿ ಒಂದು ಮ್ಯಾಚಲ್ಲಿ ಒಂದು ಬ್ಯಾಟಿಂಗ್ ಇನ್ನೊಂದು ಸ್ವಲ್ಪ ರನ್ ಬರ್ತದೆ ಬಿಟ್ಟರೆ ಅವರು ಆ ಮೊದಲಿನ ಒಂದು ಡೇಂಜರಸ್ ಪ್ಲೇಯರು, ಆ ಟ್ರೂ ಆಲ್ರೌಂಡರು, ನಂಬರ್ 1 ಆಲ್ರೌಂಡರ್. ಆ ಥರದ ಆಟ ಎಲ್ಲ ಎಂತ ಬರಲಿಲ್ಲ. ಯಾವುದೋ ಒಂದು ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವರು ಚೆಂದ ಮಾಡಿ ಬಾಲ್ ಹಾಕಿದ್ರು, ಚೆಂದ ಮಾಡಿ ಬ್ಯಾಟಿಂಗ್ ಕೂಡ ಮಾಡಿದರು. ಬಟ್ ಕಮಾನ್ ಯಾರ್, ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಎಲ್ಲ ಕಷ್ಟ ಅಪ್ಪ. ಇವ್ರದ್ದು ಏನು ಪರ್ಫಾರ್ಮೆನ್ಸ್ ಎಲ್ಲ ಜಾಸ್ತಿ ಬಾಂಗ್ಲಾದೇಶ ಅವರ ಮೇಲೆ ನಂಬಿಕೆ ಎಲ್ಲ ಇಡ್ಲಿಕ್ಕೆ ಆಗೋದಿಲ್ಲ. ಯಾರು ಎಂತ ಸಹ ಆಡಲಿಲ್ಲ. ಲಾಸ್ಟಿಗೆ ಒಬ್ಬ ಬಂದು ಒಂದು 10 ಬಾಲಿಗೆ 24 ರನ್ ಹೊಡೆದ ಮಾರ್ರೆ. ಅವ ಬೌಲಿಂಗಲ್ಲಿ ಸರಿ ಹೊಡಿಸ್ಕೊಂಡಿದ್ದ. 3 ಓವರಿಗೆ 43 ರನ್ನು ಬಿಟ್ಕೊಟ್ಟು. ನನಗೆ ಹೆಸರು ನೆನಪಿಲ್ಲ. ಎಲ್ಲ ಹೊಸ ಪ್ಲೇಯರ್ಸ್ ಬಾಂಗ್ಲಾದೇಶಿದ್ದು. ಆ್ಯಂಡ್ ಕೆಲವ್ರದ್ದು ತನ್ಸಿನ್ ಎಂತೆಂತ ಉಂಟು. ಒಂದು ಚೂರು ಲೆಟರ್ಲಿ ಆಚೀಚೆ ಉಂಟು ಹೆಸರು. ಆದರೆ ನಾ ಹೆಸರೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಅದಕ್ಕೆ ಸಹ ಟ್ರಾಲ್ ಮಾಡ್ತೀರಿ, ಹೆಸರೇ ಗೊತ್ತಿಲ್ಲ ಮರೆ ಅಂತಕ್ಕೆ ವೀಡಿಯೋ ಮಾಡೋದು ಅಂತ. ಅದಕ್ಕೆ ನಂಗೆ ಹೆಸರು ಗೊತ್ತಿಲ್ಲ ಅಂತ ಈಗಲೇ ಹೇಳ್ತಿದ್ದೇನೆ. 3 ಓವರಿಗೆ 43 ರನ್ ಕೊಟ್ಟು 2 ವಿಕೆಟ್ ಏನೋ ತೆಗೆದಿದ್ದ ನೋಡಿ. ಪಂತಿದ್ದು ವಿಕೆಟ್ ತೆಗೆದ ಬೌಲರು. 10 ಬಾಲಿಗೆ 24 ರನ್ ಹೊಡೆದ್ರು. ಬಟ್ ಅದೆಂತ ವರ್ಕೌಟ್ ಎಲ್ಲ ಆಗಲಿಲ್ಲ. ಒಂದು 140 ಗಡಿ ದಾಟಿತ್ತು ಅಂತ ಹೇಳ್ಬೋದು ಅಷ್ಟು ಅವ್ರ ಖುಷಿಯಿಂದ. ನಾವು 140 ಮೇಲೆ ಹೊಡೆದಿದ್ದೇವೆ ಮಾರೆ ಇಂಡಿಯಾ ಮೇಲೆ ಅಂತ. ಆಯಿತು, ಉಪ್ಪಿನಕಾಯಿ ನೆಕ್ಕಿ ಅದನ್ನು. 50 ರನ್ಗಳ ಭರ್ಜರಿ ವಿಜಯ. ನೆಕ್ಸ್ಟ್ ಮ್ಯಾಚ್ ಮಂಡೇ ಉಂಟು ಆಸ್ಟ್ರೇಲಿಯಾ ವಿರುದ್ಧ. ಈಗ ಕೆಲವೊಂದು ಮಾತಾಡ್ತೇನೆ, ಅದು ಕೆಲವರಿಗೆ ಇಷ್ಟ ಆಗೋದಿಲ್ಲ.
ಎಂತ ನಾನು ನೀವು ಸೋಲುದಿದ್ದರೆ ದಯವಿಟ್ಟು ಆಸ್ಟ್ರೇಲಿಯಾ ಮೇಲೆ ಸೋತು ಬಿಡಿ. ನೀವು ಅಜೇಯರಾಗಿ ಸೆಮಿಫೈನಲಿಗೆ ಹೋಗಿ ಮತ್ತು ನಮಗೊಂದು ಆಸೆ ಹುಟ್ಟಿಸಿ ಸೆಮಿಫೈನಲಲ್ಲಿ ಸೋತ್ಕೊಂಬರೋದು, ಫೈನಲಲ್ಲಿ ಸೋತ್ಕೊಂಬರೋದು ಮಾಡಬೇಡಿ. ನಿಮಗೆ ಸೋಲುವ ಇರಾದೆ ಇದ್ದರೆ, ಸೋಲುವ ಒಂದು ಹುಚ್ಚಿದ್ರೆ, ಸೋಲುವ ಆಸೆ ಇದ್ದರೆ, ಆಕಾಂಕ್ಷೆ ಇದ್ದರೆ ದಯವಿಟ್ಟು ಆಸ್ಟ್ರೇಲಿಯಾ ಮೇಲೆ ಸೋತು ಬಿಡಿ. ಸೋತ್ಕೊಂಡೇ ನೀವು ಸೆಮಿಫೈನಲಿಗೆ ಹೋಗಿ. ಬಟ್ ಸೆಮಿಫೈನಲಿಗೆ ಗೆಲ್ಲಿ, ಫೈನಲಲ್ಲಿ ಗೆಲ್ಲಿ ಅನ್ನೋದು ನಮ್ಮ ಒಂದು ಆಶಯ. ಪಕ್ಕ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಸೆಮಿಫೈನಲಿಗೆ ಹೋಗ್ತದೆ. ಸೋಲುವುದೇ ಇದ್ದರೆ ಆಸ್ಟ್ರೇಲಿಯಾ ಮೇಲೆ ಸೋತು ಬಿಡಿ, ಸೆಮಿಫೈನಲಿ ಸೋಲಬೇಡಿ ಅನ್ನೋದು ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ. ಇದು ಅವರಿಗೇನು ರೀಚ್ ಆಗೋದಿಲ್ಲ. ಬಟ್ ಯಾರಾದರೂ ಯಾರಿಗೂ KL ರಾಹುಲ್ಗೆ ಕಳಿಸಿ ಮಾರಿ, ಈ ಕ್ಲಿಪ್ಪಿಂಗ್ ಮಾತ್ರ ಕಳಿಸಿ. KL ರಾಹುಲಿಂದ ಅದು ಅವರ ಬೆಸ್ಟ್ ಫ್ರೆಂಡ್ ಹಾರ್ದಿಕ್ ಪಾಂಡ್ಯಗೆ ಹೋಗಲಿ, ಟ್ರಾನ್ಸ್ಲೇಟ್ ಮಾಡ್ತಾರಪ್ಪ. KL ರಾಹುಲ್ಗೆಲ್ಲ ಹಿಂದಿ ಬರ್ತದಲ್ಲ. ಸೋಲೋದು ಬೇಡ, ಇಂಡಿಯಾ ಸೋಲುವುದೇ ಬೇಡ, ಅಜೇಯವಾಗಿ ಕಪ್ ವಿನ್ ಆಗಲಿ. ಬಟ್ ಸೋಲುವುದೇ ಇದ್ದರೆ ಆಸ್ಟ್ರೇಲಿಯಾ ಮೇಲೆ ಸೋಲಿ ಅನ್ನೋದು ನಮ್ಮ ಒಂದು ಏನೊಂದು ಕೆಟ್ಟ ಆಸೆ ಅಲ್ಲ, ಎಂಥದೋ ಒಂದು ಮನದಾಳದ ಮಾತು ಅಷ್ಟೇ. ನಿಮಗೆ ಮ್ಯಾಚ್ ಎಂತ ಅನ್ನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗದೆ ಬರುವ ನಮಸ್ಕಾರ.